ಮಂಡ್ಯ ದೋಸ್ತಿ ನಾಯಕರ ಬೃಹತ್ ಸಮಾವೇಶ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ ಬಳಿಕ ಕುಮಾರಸ್ವಾಮಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸಕ್ಕರೆ ನಾಡಲ್ಲಿ ದೋಸ್ತಿ ಅಭ್ಯರ್ಥಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ ಕುಮಾರಸ್ವಾಮಿ. ಬೃಹತ್ ಸಮಾವೇಶದಲ್ಲಿ ಬಿಎಸ್ವೈ, ಪ್ರಮೋದ್ ಸಾವಂತ್, ಗೋವಾದ ಮುಖ್ಯಮಂತ್ರಿಗಳು ಇವರು ಭಾಗಿಯಾಗಿದ್ದಾರೆ. ಮೈತ್ರಿ ನಾಯಕರಿದ್ದಾರೆ. ಸಕ್ಕರೆ ನಾಡಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪನವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಮೋದ್ ಸಾವಂತ್, ಗೋವಾದ ಮುಖ್ಯಮಂತ್ರಿಗಳು ಕೂಡ ಅವರ ಜೊತೆಯಲ್ಲಿದ್ದಾರೆ. ಬೃಹತ್ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನವನ್ನು ಕುಮಾರಸ್ವಾಮಿ ಮಾಡಲಿದ್ದಾರೆ. ಆ ಮೂಲಕ ಸ್ಟಾರ್ ಚಂದ್ರು ಅವರ ಎದುರು ಕುಮಾರಸ್ವಾಮಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸೋದಕ್ಕೆ ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ರು. ಆ ಮೂಲಕ ಬೃಹತ್ ಸಮಾವೇಶಕ್ಕೆ ಕುಮಾರಸ್ವಾಮಿ ಈಗ ಬಂದಿದ್ದಾರೆ. ಯಡಿಯೂರಪ್ಪನವರು ಕೂಡ ಅವರ ಜೊತೆಗಿದ್ದಾರೆ. ಸಿ.ಎಸ್. ಪುಟ್ಟರಾಜು ಸೇರಿದಂತೆ ಮೈತ್ರಿ ನಾಯಕರುಗಳು ಕೂಡ ವೇದಿಕೆಯಲ್ಲಿ ಕುಳಿತುಕೊಂಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಮಾವೇಶದಲ್ಲಿ ಮಾತನಾಡ್ತಾರೆ ಕುಮಾರಸ್ವಾಮಿ, ಯಡಿಯೂರಪ್ಪನವರು. ಆ ಮೂಲಕ ಭರ್ಜರಿಯಾಗಿ ಗೆಲ್ಲಿಸಬೇಕನ್ನೋದು ಯಡಿಯೂರಪ್ಪನವರು ಮಾತನಾಡ್ತಿದ್ದಾರೆ. ಬನ್ನಿ ಲೈವ್ ನೋಡಿ. ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನಾನು ಒಂದು ವಿಶೇಷವಾದಂಥ ಕಾರಣಕ್ಕಾಗಿ ನಾನು ಬಂದು ನಿಂತಿದ್ದೇನೆ. 2 ವರ್ಷದ ಮಗು ಸಾತ್ವಿಕ್ 17 ಗಂಟೆ ಕೊಳವೆ ಬಾವಿ ಇತ್ತು. ಆ ವೈದ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸೇರಿ ಆ ಮಗುವನ್ನು ಜೀವಂತ ಹೊರಗಡೆ ತಂದಿದ್ದಾರೆ. ಅದಕ್ಕಾಗಿ ನೀವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಕ್ಕೆ ಅಂತಿದ್ದೇನೆ. ನಿಜಕ್ಕೂ ಸಹ ಇದೊಂದು ಪವಾಡ ದೃಶ್ಯವಾದಂಥ ಘಟನೆ. ಆ ಮಗು 100 ವರ್ಷ ಕಾಲ ಬದುಕಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಅಂತೇಳಿ ನೀವೆಲ್ಲರೂ ಹಾರೈಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ. ನಮ್ಮೆಲ್ಲರ ಪ್ರೀತಿಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಕುಮಾರಣ್ಣವರೇ, ಗೋವಾದ ಮುಖ್ಯಮಂತ್ರಿಗಳು, ಕೆಲವೇ ಕ್ಷಣಗಳಲ್ಲಿ ಮಗು ಸಾತ್ವಿಕ್ ಹೊರ ಬರ್ತಾ ಇದ್ದಾನೆ. ಇನ್ನೇನು 1-2 ಕ್ಷಣಗಳಲ್ಲಿ ಮಗು ಸಾತ್ವಿಕ್ನನ್ನ ಹೊರತೆಗೆಯಲಾಗ್ತಾ ಇದೆ. ವೈದ್ಯರು ಆಲ್ರೆಡಿ ಅಲ್ಲಿ ಒಳಗಡೆ ಹೋಗಿದ್ದಾರೆ. ಅಲ್ಲಿ ಕೊರೆದಿರೋ ಸುರಂಗದ ಒಳಗೆ ವೈದ್ಯರು ಹೋಗಿದ್ದಾರೆ. ಅಲ್ಲಿ ದಿಂಬು ಕೊಟ್ಟು ತಕ್ಷಣಕ್ಕೆ ಮಗುವಿನ ಮೇಲೆ ಯಾವುದೇ ರೀತಿ ಮಣ್ಣು ಬೀಳದೆ ಇರೋ ಹಾಗೆ ಬಹಳ ಸೂಕ್ಷ್ಮವಾಗಿ ಮಗುವನ್ನು ಹುಷಾರಾಗಿ ಹಗುರವಾಗಿ ಹೊರ ತೆಗಿಬೇಕಾಗಿರ್ತಕ್ಕಂಥದ್ದು. ಅಡ್ಡ ಸುರಂಗವನ್ನು ಕೊರೆದು ತಲೆಯ ಭಾಗದಿಂದ ಮಗುವನ್ನು ಹೊರ ತೆಗಿತಾರೆ. ನಿಧಾನವಾಗಿ ಯಾವುದೇ ರೀತಿ ಮಣ್ಣು ಬೀಳದೆ ಇರೋ ಹಾಗೆ ಬಹಳ ಕೇರ್ಫುಲ್ಲಾಗಿ ತೆಗಿಬೇಕಾಗತ್ತೆ. ಅದು ಸುಲಭದ ಕೆಲಸ ಅಲ್ಲ. ಅದನ್ನು ಈ ಇಲಿ ಬಗೆಯುತ್ತಲ್ಲ ಹಾಗೆ ಅಷ್ಟು ಸೂಕ್ಷ್ಮವಾಗಿ ನಿಧಾನವಾಗಿ ಸ್ವಲ್ಪ ಮಣ್ಣನ್ನು ತೆಗಿಬೇಕಾಗತ್ತೆ. ಅಂಥ ಕಾರ್ಯವನ್ನು ಇದೀಗ NDRF ಸಿಬ್ಬಂದಿ ಮಾಡಿದ್ದಾರೆ. ರ್ಯಾಟ್ ಮೈನಿಂಗ್ ಅಂತಾರೆ ಅದಕ್ಕೆ. ಚಿಕ್ಕದಾಗಿ ನಿಧಾನವಾಗಿ ಸೂಕ್ಷ್ಮವಾಗಿ ಬಗೆದು ಆ ಹಗುರವಾಗಿ ಆ ಮಗುವನ್ನು ಹೊರ ತೆಗಬೇಕಾಗತ್ತೆ. ಬಹಳ ಸ್ಕಿಲ್ಫುಲ್ಲಾಗಿ ಅದನ್ನು ಮಾಡಬೇಕಾಗತ್ತೆ. ಮತ್ತು ಆ ಮಗುವನ್ನು ಹೊರ ತೆಗೆದ ಕೂಡಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಇರಬಹುದು ಅಥವಾ ಫಸ್ಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಲೈವ್ ಕವರೇಜ್ ಮಾಡ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಎತ್ತೋದಕ್ಕೆ ವೈದ್ಯರು ಕೆಳಗಿಳಿದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು. ವೈದ್ಯರು ಕೆಳಗಿಳಿದಿದ್ದಾರೆ. ಒಂದು ಕಡೆ ನೋಡಿ, ಆಕ್ಸಿಜನ್ ಸಿದ್ಧವಾಗ್ತಾ ಇದೆ. ಆಕ್ಸಿಜನ್ಗೆ ಸಂಬಂಧಪಟ್ಟಂತ ಅದೇನು ಪೈಪ್ ಇದೆಯಲ್ಲ, ಆ ಪೈಪ್ಲೈನನ್ನು ಅವರು ಹೊಸ ಪೈಪ್ಲೈನ್ ತೆಗೆದುಕೊಳ್ತಾ ಇದ್ದಾರೆ. ಈ ಕ್ಷಣದಲ್ಲಿ ವೈದ್ಯರು ಮಗುವಿಗೆ ಆಕ್ಸಿಜನ್ ಅನ್ನು ನೇರವಾಗಿ ನೀಡಿ ಒಂದು ಕಡೆ ಇಲ್ಲಿ ಆಕ್ಸಿಜನ್ ಕೊಟ್ಟಿದ್ದಾರೆ, ಒಂದು ಕಡೆ ಇಲ್ಲಿ ಆಕ್ಸಿಜನ್ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಅಲ್ಲೂ ಕೂಡ ಆಕ್ಸಿಜನ್ ತಗೊಂಡೋಗಿದ್ದಾರೆ. ಸರ್, ಅಲ್ಲೂ ಕೂಡ ಆಕ್ಸಿಜನ್ ತಗೊಂಡೋಗಿದ್ದಾರೆ. ಮತ್ತೆ ಇಲ್ಲಿ ಯಾವ ರೀತಿಯಾದಂಥ ಆಕ್ಸಿಜನ್ ಕೊಡ್ತಾ ಇರೋದು? ಮಧು ಅವರ ಇಲ್ಲಿ ನೋಡಿ ಸರ್, ಓಕೆನಾ? ಅಲ್ಲ, ಈಗ ಅಲ್ಲೊಂದು ಆಕ್ಸಿಜನ್ ತಗೊಂಡೋಗಿದ್ದಾರಾ? ಇಲ್ಲಿ ಆಕ್ಸಿಜನ್ ಕೊಟ್ಟಿದ್ದಾರೆ. ಎಷ್ಟು ಆಕ್ಸಿಜನ್ ಕೊಟ್ಟಿದ್ದಾರೆ ಸರ್? ಇಲ್ಲಿ ಆಕ್ಸಿಜನ್ ತಗೊಂಡು ಬಂದಿದ್ದಾರೆ ಸರ್. 7 ಆಕ್ಸಿಜನ್. ಈಗ ಇಲ್ಲಿ ಎಷ್ಟು ಕೊಟ್ಟಿದ್ದೀರಾ? ಇಲ್ಲಿ 2 ಕನೆಕ್ಟ್ ಇದೆ ಸರ್. ಅಲ್ಲಿ ಒಂದು ಕೆಳಗಡೆ ಒಂದು. ಈಗ ಯಾವ ಹಂತದಲ್ಲಿದೆ ಮೇಡಮ್? ನಾರ್ಮಲ್ ಅದ ಸರ್. ಬೇಬಿ ಈಗ ಕ್ರೈ ಮಾಡ್ತಾ ಇದೆ. ನಾರ್ಮಲ್ ಇದೆ. ಎಷ್ಟು ಈಗ ಮಗುವನ್ನ ಕೆಳಗಿಳಿಸಬಹುದು? ಈಗ ಹೋಗಿದಾರಲ್ರಿ ಸರ್, ಡಾಕ್ಟರ್ ಹೋಗಿದ್ದಾರೆ ಕೆಳಗಡೆ.
ಇನ್ನೂ ಕೂಡ ಏನು ಪ್ರೋಸೆಸ್ ಏನಾದ್ರು ಬಾಕಿ ಇದೆಯಾ ಇಲ್ಲಿ ಏನು ಗೊತ್ತಾಗುತ್ತಾ ಅಂದರೆ? ಸ್ವಲ್ಪ ಮಗು ತೆಗಿಯೋಕ್ಕೆ ಹಾದಿ ಮಾಡ್ಕೊಂಡು ತೆಗಿಬೇಕ್ರಿ ಸರ್ ಈಗ. ಹಾಂ, ಜಾಗ ಮಾಡ್ಕೊತಾ ಇದ್ದಾರೆ ಸರ್. ಹಾಂ, ನಾರ್ಮಲ್ ಆಗಿದೆ ಸರ್. ಹಾಂ, ಮೂಮೆಂಟ್ ಆಗ್ತದೆ. ಎಂಡ್ ಮೂಮೆಂಟ್ ಕ್ರೈ ಮಾಡ್ತಾ ಇದೆ ಸರ್ ಬೇಬಿ. ಒಟ್ಟು ಎಲ್ಲ ಚಲೋ ಆಗಿದ್ದಾರೆ. ಓಕೆ, ಎಸ್, ಡಾಕ್ಟರ್ ಅಂತ ಹೋಗಿದ್ದಾರೆ. ಇಲ್ಲಿ 2 ಆಕ್ಸಿಜನನ್ನು ಹಾಕಿದ್ದಾರೆ. ಇಲ್ಲಿ 2 ಆಕ್ಸಿಜನ್ನು, ಅಲ್ಲಿ 1 ಆಕ್ಸಿಜನ್ನು, ಅಲ್ಲಿ ಒಂದು ನೋಡಿ ಅದಕ್ಕೆ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ಆಕ್ಸಿಜನ್ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ಒಂದು ರೀತಿಯಲ್ಲಿ ಕಷ್ಟ ಇದೆ ಇದೆಲ್ಲವೂ ಕೂಡ ಕ್ಯಾಪ್ಚರ್ ಮಾಡುವಂಥದ್ದು. ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ಅದರೊಳಗಾದರೂ ಕೂಡ ನುಗ್ಗಿ ರಿಪಬ್ಲಿಕ್ ಕನ್ನಡ ಕವರ್ ಮಾಡ್ತಾ ಇರುವಂಥದ್ದು ನೋಡಿ. ಆ ಗುಂಡಿಯಿಂದ ಈ ಗುಂಡಿವರೆಗೂ ಕೂಡ ಕ್ಯಾಮ್ರಾ ಪರ್ಸನ್ ಮಧು ಕವರೇಜ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಆಕ್ಸಿಜನನ್ನು ಸಿದ್ಧ ಮಾಡ್ಕೋತಿದ್ದಾರೆ. ಒಂದು ಸಲ ಆಕ್ಸಿಜನ್ನಲ್ಲಿ ಲಾಕ್ ಮಾಡಿಬಿಟ್ಟು ಆ ಮಗುಗೆ ಆ ಸಾತ್ವಿಕ ಬರೋದಕ್ಕೆ ಸ್ವಲ್ಪ ಆ ದಾರಿ ಮಾಡಿಕೊಂಡು ಅದಾದಮೇಲೆ ಮಗುವನ್ನು ಹೊರ ತೆಗೆಯುವಂತಹ ಒಂದು ಕೆಲಸ ಆಗ್ತಾ